ರೌಡಿ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಈಗ ಒಂದಿಷ್ಟು ಬೆಳವಣಿಗೆಗಳಾಗಿದೆ. ಭೈರತಿ ಬಸವರಾಜ್ ಶಾಸಕರು ಇವ್ರನ್ನ 5ನೇ ಆರೋಪಿಯಾಗಿ ಇದರಲ್ಲಿ ಮಾಡಲಾಗಿದೆ. ಸೊ ನನ್ನನ್ನು ಈ ಪ್ರಕರಣದಿಂದ ಕೈ ಬಿಡಬೇಕು ಅಂತ ಕೋರ್ಟ್ ಮೆಟ್ಟಿಲು ಹೋಗಿತ್ತು. ವಿಚಾರಣೆಯಿಂದಲೂ ಕೂಡ ಕೈ ಬಿಡಬೇಕು ಅಂತ ಹೇಳಿ. ಬಟ್ ಕೋರ್ಟ್ ಇವತ್ತು ಏನು ಹೇಳಿದೆ? ರೌಡಿ ಶೀಟರ್ ಬಿಕ್ಲು ಶಿವು ಕೊಲೆ ಪ್ರಕರಣದಲ್ಲಿ ಈಗ ಆರೋಪಿ ಭೈರತಿ ಬಸವರಾಜುಗೆ ರಿಲೀಫ್ ಸದ್ಯಕ್ಕೆ ಇಲ್ಲ. ಈಗ ವಿಚಾರಣೆಗೆ ಹಾಜರಾಗುವಂತೆ ಹೈಕೋರ್ಟ್ ನೋಟಿಸ್ ಅನ್ನ ನೀಡಿದೆ. ನಾಳೆ ಬೆಳಗ್ಗೆ 11:30ಕ್ಕೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ ಹೇಳಿದೆ. ಬಂಧಿಸುವಂತಿದ್ದರೆ ಕಾನೂನನ್ನ ಪಾಲಿಸಿ ಪೊಲೀಸರಿಗೆ ಸೂಚನೆಯನ್ನ ಹೈಕೋರ್ಟ್ ನೀಡಿದೆ. ಹಾಗಾಗಿ ಈಗ ಬಂಧನ ಪ್ರಕ್ರಿಯೆ ತಡೆಯೋಕೆ ಹೈಕೋರ್ಟ್ ಒಪ್ಪಿಲ್ಲ. ಸೊ ಹಾಗಾಗಿ ನಾಳೆ ಪೊಲೀಸರು ಬಂಧಿಸ್ತಾರಾ ಅಥವಾ ವಿಚಾರಣೆ ಮಾಡಿ ಕಳುಹಿಸಿ ಕೊಡ್ತಾರಾ ಗೊತ್ತಿಲ್ಲ. ಬಂಧನದ ಭೀತಿ ಅಂತೂ ಈಗ ಭೈರತಿ ಬಸವರಾಜ್ ಅವರಿಗೆ ಇದೆ. ಕೊಲೆ ಪ್ರಕರಣದ 5ನೇ ಆರೋಪಿಯಾಗಿ ಭೈರತಿ ಬಸವರಾಜ್ ಅವರು ಇರೋದು. ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಬೆನ್ನಲ್ಲೇ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಪುಲಕೇಶಿನಗರ ಠಾಣೆಗೆ ಹಿರಿಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ಜಂಟಿ ಆಯುಕ್ತ ರಮೇಶ್ ಬಾನೋತ್, ಡಿಸಿಪಿ ದೇವರಾಜ್, ಎಸಿಪಿ ಗೀತಾ ಅವರು ಈಗ ಹೋಗಿದ್ದಾರೆ. ತನಿಖಾ ತಂಡದ ಜೊತೆಗೆ ಹಿರಿಯ ಅಧಿಕಾರಿಗಳು ಸಭೆಯನ್ನ ಕೂಡ ನಡೆಸ್ತಾ ಇದ್ದಾರೆ. ನಾಳೆ ಭೈರತಿ ಬಸವರಾಜ್ ವಿಚಾರಣೆ ಸಂಬಂಧ ಸಭೆ ನಡೀತಾ ಇದೆ. ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟ ಬೆನ್ನಲ್ಲೇ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ದೊಡ್ಡ ದೊಡ್ಡ ಲೀಡರ್ಸ್ಗಳು ಈ ವಿಚಾರದಲ್ಲಿ ಅನೇಕ ರೀತಿಯಾದಂಥ ಮಾತುಗಳನ್ನು ಆಡಿದ್ದಾರೆ. ಬಟ್ ಅದೇನೇ ಆಡಿದ್ರು ಕೂಡ ಅದ್ಯಾವುದು ಪ್ರಯೋಜನ ಇಲ್ಲ. ಜೊತೆಗೆ ಕೊಲೆ ಆಗಿರುವಂಥ ಬಿಕ್ಲು ಶಿವ ಅವರ ತಾಯಿ ಕೂಡ ಆಡಿರುವಂಥ ಮಾತುಗಳು ಕೂಡ ಇಲ್ಲಿ ಯಾವುದು ಕೂಡ ಪ್ರಯೋಜನಕ್ಕೆ ಬರೋದಿಲ್ಲ. ವಿಚಾರಣೆಗೆ ಏನೆಲ್ಲ ನೀವು ಸಹಕಾರವನ್ನು ಕೊಡಬೇಕು ಆ ಸಹಕಾರವನ್ನು ಕೊಡಬೇಕು. ಬಂಧನದಿಂದ ಮುಕ್ತಗೊಳಿಸುವಂಥದ್ದು ಆಗೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದೆ ಹೈಕೋರ್ಟ್. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈ ವಿಚಾರದಲ್ಲಿ ಒಂದು ರಿಲ್ಯಾಕ್ಸೇಷನ್ ಸಿಗುತ್ತೆ ಅಂತ ಅನ್ಕೊಂಡಂತ ಭೈರತಿ ಬಸವರಾಜ್ ಅವರಿಗೆ ಒಂದು ದೊಡ್ಡ ರೀತಿಯಲ್ಲಿ ಭೀತಿ ಅಂತಾನೆ ಹೇಳ್ಬೋದಾ ಬಂಧಿಸುವಂತ ವಿಚಾರದಲ್ಲಿ? ಅರುಣ್, ಎಲ್ಲೋ ಒಂದು ಕಡೆ ಹೈಕೋರ್ಟ್ನಿಂದ ಮಧ್ಯಂತರ ರಿಲೀಫ್ ಸಿಗಬಹುದು ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದಂತಹ ಶಾಸಕ ಭೈರತಿ ಬಸವರಾಜ್ ಅವರಿಗೆ ಹೈಕೋರ್ಟ್ನ ಒಂದು ಆದೇಶ ಎಲ್ಲೋ ಒಂದು ಕಡೆ ಅಡಕತ್ತರಿಯಲ್ಲಿ ಸಿಲುಕಿಸಿದಂತೆ ಕಂಡು ಬರ್ತಿದೆ. ಕಾರಣ ಇಷ್ಟೇ, ಆರಂಭದಲ್ಲಿ ಹೈಕೋರ್ಟ್ ಆರ್ಗ್ಯುಮೆಂಟನ್ನು ಕೇಳಿದಂತಹ ಸಂದರ್ಭದಲ್ಲಿ ಯಾರು ತನಿಖಾಧಿಕಾರಿ ಇರ್ತಾರೋ ಅಂಥವರು ಈ BNSS ಸೆಕ್ಷನ್ 35 ಸಬ್ಸೆಕ್ಷನ್ 3 ಫಾಲೋ ಮಾಡಬೇಕು, ಇದನ್ನು ಫಾಲೋ ಮಾಡಿ ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಸಹ ಕೊಟ್ಟಿದೆ. ಅದ್ರ ಜೊತೆಗೆ ಇಲ್ಲಿ ಆರೋಪಿ ಕೊಲೆಗೆ ಸಹಕಾರವನ್ನು ನೀಡಿದ್ದಾರೆ ಅಂತೇಳಿ ದೂರುದಾರೆ ಹೇಳಿರೋದ್ರಿಂದ ತನಿಖಾಧಿಕಾರಿಗೆ ಅರೆಸ್ಟ್ ಮಾಡದಂತೆ ಸೂಚನೆಯನ್ನು ಕೊಡೋದಿಲ್ಲ ಅನ್ನೋ ಮಟ್ಟಿಗೂ ಕೂಡ ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿದೆ. ಅಲ್ಲಿಗೆ ಇಲ್ಲಿ BNSS 35 ಸಬ್ಸೆಕ್ಷನ್ 3 ಏನು ಹೇಳುತ್ತೆ ಅಂತ ಹೇಳಿದ್ರೆ 7 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ಜೈಲು ಶಿಕ್ಷೆಯನ್ನು ಹೊಂದಿದ್ದಂತಹ ಯಾವ ಶಿಕ್ಷೆಯ ಪ್ರಮಾಣಗಳಿರ್ತವೋ ಸೆಕ್ಷನ್ಗಳಿರ್ತವೋ ಅಂತಹ ಪ್ರಕರಣಗಳಲ್ಲಿ ತನಿಖಾಧಿಕಾರಿಗೆ ಅನಿಸಿದಂತಹ ಸಂದರ್ಭದಲ್ಲಿ BNSS 35 ಸಬ್ಸೆಕ್ಷನ್ 3 ಅಡಿ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆಯಬಹುದು. ಅಂದರೆ ಮತ್ತೆ ವಿಚಾರಣೆಗೆ ಅವಶ್ಯಕತೆ ಇದೆ, ನಾವು ಕರೆದಾಗ ಬರಬೇಕು ಅಂತೇಳಿ ಆ ನೋಟಿಸನ್ನು ಕೊಟ್ಟು ಕಳಿಸ್ಬಹುದು ಅನ್ನೋ ನಿಟ್ಟಿನಲ್ಲಿ 35 ಸಬ್ಸೆಕ್ಷನ್ 3 BNSS ಹೇಳುತ್ತೆ. ಈ ಹಿಂದೆ CRPC 41A ಅಡಿಯಲ್ಲಿ ಕೊಡ್ತಿದ್ದಂತಹ ನೋಟಿಸ್ ಏನಿತ್ತು ಅದೇ ಈ BNSS 35 ಸಬ್ಸೆಕ್ಷನ್ 3 ಅಡಿಯಲ್ಲಿ ಕೊಡುವಂತಹ ನೋಟಿಸ್. ಹೀಗಾಗಿ ಈಗಾಗಲೇ ಪೊಲೀಸರು ಕೊಟ್ಟಂತಹ ನೋಟಿಸ್ಗೆ ನಾಳೆ ಭೈರತಿ ಬಸವರಾಜು ವಿಚಾರಣೆಗೆ ಹಾಜರಾಗಬೇಕಿತ್ತು. ಇದೀಗ ಹೈಕೋರ್ಟ್ ಕೂಡ ಸೂಚನೆಯನ್ನು ಕೊಟ್ಟಿದೆ, ನಾಳೆ 11:30ಕ್ಕೆ ತನಿಖಾಧಿಕಾರಿ ಮುಂದೆ ವಿಚಾರಣೆಗೆ ಹಾಜರಾಗಿ ಅಂತೇಳಿ. ಹೀಗಾಗಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅಂತ ಗೊತ್ತಿಲ್ಲ. ಆದರೆ ಹೈಕೋರ್ಟ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಬಹುತೇಕ ನಾಳೆ ಭೈರತಿ ಬಸವರಾಜ್ ವಿಚಾರಣೆಗೆ ಹಾಜರಾಗಬೇಕು. ಆ ಬಳಿಕ ಅವರು ಕೊಟ್ಟಂತಹ ಉತ್ತರಗಳ ಆಧಾರದ ಮೇಲೆ, ಅವರು ಕೊಟ್ಟಂತಹ ಸಮಜಾಯಿಷಿ ಆಧಾರದ ಮೇಲೆ, ಸಾಕ್ಷಿ ಆಧಾರಗಳ ಮೇಲೆ ವಿಚಾರಣೆಗೆ ಮುಂದೊಂದು ದಿನ ಬನ್ನಿ ಅಂತೇಳಿ 35 ಅಡಿ ನೋಟಿಸನ್ನು ಕೊಟ್ಟು ಕಳಿಸಬಹುದು. ಇಲ್ಲವಾದಲ್ಲಿ ತನಿಖಾಧಿಕಾರಿಗೆ ಇವರ ರೋಲ್ ಇದೆ ಅಂತೇಳಿ ಕಂಡು ಬಂದಂತಹ ಸಂದರ್ಭದಲ್ಲಿ ಅರೆಸ್ಟ್ ಕೂಡ ಮಾಡಬಹುದು. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.